Hello, hi, ಎಲ್ರಿಗೂ ನಮಸ್ಕಾರ. Welcome back to my YouTube channel. Let's talk about myself, yourself, ourselves. ಅಂದರೆ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸೆಲ್ಫ್ ಲವ್. ಎಸ್, ಮೀಟ್ ಯುವರ್ ಸೆಲ್ಫ್. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವೀಡಿಯೋಸ್ನ ಹೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರೂ ಸೆಲ್ಫ್ ಲವ್ ಬಗ್ಗೆ ಮಾತಾಡ್ತೀವಿ, ಐ ಲವ್ ಮೈ ಸೆಲ್ಫ್ ಅಂತ ಕ್ಯಾಪ್ಷನ್ಸ್ ಎಲ್ಲ ಹಾಕ್ತಾ ಇರ್ತೀವಿ. ಆ್ಯಕ್ಚುಲಿ ವಾಟ್ ಈಸ್ ಸೆಲ್ಫ್ ಲವ್? ನಮಗೋಸ್ಕರ ನಾವೊಂದು ಫ್ಯಾನ್ಸಿ ಡೇಟ್ಗೆ ಹೋಗೋದಾ, ಅಥವಾ ಟಾಕ್ಸಿಕ್ ಪೀಪಲ್ನ ನಮ್ಮ ಲೈಫಿಂದ ಕಟ್ ಆಫ್ ಮಾಡೋದಾ, ಅಥವಾ ಸೇಯಿಂಗ್ ನೋ ವಿದೌಟ್ ಎನಿ ಗಿಲ್ಟ್, ಇಲ್ಲ ಲೈಫ್ ಗಿಟ್ಸ್ ಟೂ ಮಚ್, ನಮಗೆ ಲೈಫಲ್ಲಿ ತುಂಬ ಬೋರ್ ಅನ್ನಿಸ್ತಾ ಇದೆ, ತುಂಬ ಹೆಕ್ಟಿಕ್ ಅನ್ನಿಸ್ತಾ ಇದೆ ಅಂದಾಗ ನಮಗೋಸ್ಕರ ನಾವು ಒಂದು ಬ್ರೇಕ್ ತೊಗೊಳ್ಳೋದ. ವಾಟ್ ಆ್ಯಕ್ಚುಲಿ ಸೆಲ್ಫ್ ಲವ್ ಈಸ್? ಎಸ್ ಮೈ ಡಿಯರ್ಸ್, ಆಲ್ ಆಫ್ ಇಟ್, ಇದೆಲ್ಲನೂ ಸೆಲ್ಫ್ ಲವ್ವೇನೆ. ಮೋಸ್ಟ್ ಆಫ್ ದ ಟೈಮ್ಸ್ ಏನು ಮಾಡ್ತೀವಿ, ಬೇರೆಯವ್ರು ಏನು ಅನ್ಕೋತಾರೆ, ಸೊ ಬೇರೆಯವ್ರಿಗೆ ಬೇಜಾರು ಮಾಡೋದು ಬೇಡ ಅನ್ನೋ ರೀತಿಯೇ ಬಿಹೇವ್ ಮಾಡ್ತಿರ್ತೀವಿ. ಐ ಕ್ಯಾನ್ ಹ್ಯಾಂಡಲ್, ಐ ಕ್ಯಾನ್ ಮ್ಯಾನೇಜ್ ಅನ್ನೋ ಥರನೇ ಇರ್ತೀವಿ. ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಮ್ಮನ್ನು ನಾವು. ಸೊ ದಿಸ್ ಸೇಸ್ ವಿ ಡೋಂಟ್ ಲವ್ ಅವರ್ ಸೆಲ್ಫ್ಸ್ ಎನಫ್ ಅಲ್ವಾ? ಡೋಂಟ್ ವರಿ ಫ್ರೆಂಡ್ಸ್, ದಿಸ್ ವಿಡಿಯೋ ಫಾರ್ ಯು. ಫಸ್ಟ್ ಥಿಂಗ್ ಈಸ್ ಗೆಟ್ ರಿಡ್ ಆಫ್ ಮಿಸ್ಕನ್ಸೆಪ್ಷನ್ ಅಂತ. ಅಂದರೆ ಈಗ ನೋಡಿ, ನಾವೆಲ್ಲಾದರೂ ಆಚೆ ಹೋಗಬೇಕು ಅಂತ ಅಂದರೆ ಲೈಕ್ ಯಾರಾದರೂ ಇರಲೇಬೇಕು ನಮಗೆ ಕಂಪನಿಗೆ. ಇಲ್ಲ ಅಂತಂದರೆ ನಮಗೆ ಒಬ್ಬಳೇ ಹೋಗ್ಬೇಕಾ, ಬೇಡ ಬಿಡು ನೆಕ್ಸ್ಟ್ ಟೈಮ್ ಹೋದ್ರಾಯ್ತು. ಮೂವಿಗೆ ಒಬ್ಬಳೇ ಹೋಗ್ಬೇಕಾ, ಅಯ್ಯೋ ಒಬ್ಬಳೇ ಹೋಗೋಕ್ಕಾಗಲ್ಲ, ಒಂಥರ ಆಕ್ವರ್ಡ್ ಅನಿಸುತ್ತೆ ಅಂತೀವಿ. ಕಾಫಿ ಶಾಪ್ಗೆ ಹೋಗೋಕ್ಕಾಗಲ್ಲ, ಶಾಪಿಂಗ್ ಹೋಗೋಕ್ಕಾಗಲ್ಲ. ಯಾಕೆ ಆ ರೀತಿ ಅನ್ನಿಸ್ತಾ ಇರುತ್ತೆ? ನಾವು ಕಾನ್ಫಿಡೆನ್ಸ್ ಆಗಿ ಒಬ್ಬರೇ ಹೋದಷ್ಟು ನಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಆ್ಯಂಡ್ ಜನನ ನೋಡ್ತೀವಿ, ಕಲಿತೀವಿ. ಬೇರೆಯವ್ರ ಒಪಿನಿಯನ್ಸ್ಗಿಂತ ನಮ್ಮ ಒಪಿನಿಯನಲ್ಲಿ ಮ್ಯಾಟರ್ ಆಗ್ತಾ ಇರುತ್ತೆ. ಸೊ ಒಬ್ಬರೇ ಹೋಗೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅದು ನಮಗೆ ಕಾನ್ಫಿಡೆನ್ಸ್ನ ಕೊಡುತ್ತೆ. ನಾನು ಕೂಡ ಮುಂಚೆ ತುಂಬ ಭಯ ಪಡ್ತಾ ಇದ್ದೆ, ತುಂಬ ಆಕ್ವರ್ಡ್ ಫೀಲ್ ಮಾಡ್ತಾ ಇದ್ದೆ ಒಬ್ಬಳೇ ಹೋಗೋಕ್ಕೆ. ಬಟ್ ಅದಾದಮೇಲೆ ನನಗೂ ಕೂಡ ಪ್ರಾಕ್ಟೀಸ್ ಆಯಿತು. ಇವಾಗ ಐ ಕ್ಯಾನ್ ಗೋ ಅಲೋನ್. ನಾನು ಎಂಜಾಯ್ ಮಾಡ್ತೀನಿ, ನಾನು ಸೆಲ್ಫ್ ಎಂಜಾಯ್ ಮಾಡ್ತೀನಿ ನಾನು ಒಬ್ಬಳೇ, ಅನ್ನೋ ಕಾನ್ಫಿಡೆನ್ಸ್ ನನಗೆ ಬಂದಿದೆ. ಸೊ ಸೆಕೆಂಡ್ ಥಿಂಗ್ ಬಂದುಬಿಟ್ಟು ಡಿಸ್ಕವರ್ ವಾಟ್ ಯು ಲವ್. ಅಂದರೆ ಲೈಕ್ ಈಗ ನಿಮ್ಗೆ ಏನು ಇಷ್ಟ ಅನ್ನೋದು ನಿಮಗೆ ಗೊತ್ತಿರಬೇಕು. ಆ್ಯಕ್ಚುಲಿ ನಿಮಗೆ ಲೈಕ್ ಪೇಂಟಿಂಗ್ ಇಷ್ಟನಾ, ನಿಮಗೆ ಡ್ಯಾನ್ಸ್ ಇಷ್ಟನಾ, ಸಿಂಗಿಂಗ್ ಇಷ್ಟನಾ, ವಾಟ್ ಎವರ್, ರೀಡಿಂಗ್, ನಿಮ್ಗೆ ಏನು ಇಷ್ಟ ಅದು ನಿಮ್ಗೆ ಗೊತ್ತಿರಬೇಕು. ಆ್ಯಂಡ್ ನೀವು ಅದನ್ನು, ನಿಮಗೆ ಬೋರ್ ಅನ್ನಿಸ್ತಾ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ. ನಿಮಗೆ ಬೇಜಾರಾಗ್ತಾ ಇದ್ದ ನೀವು ಆ ಕೆಲಸ ಮಾಡಿ. ನೀವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಿಮ್ಗೇನು ಖುಷಿ ಸಿಗುತ್ತೆ ಅದನ್ನು ನೀವು ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಒನ್ ಮೋರ್ ಥಿಂಗ್ ಬಂದುಬಿಟ್ಟು ರೀಡಿಂಗ್ ಆ್ಯಂಡ್ ರೈಟಿಂಗ್. ನನಗೆ ಇದೊಂಥರ ಖುಷಿ ಕೊಡುತ್ತೆ. ಇದು ಆ್ಯಕ್ಚುಲಿ ಇದೊಂಥರ ಇಟ್ಸ್ ಲೈಕ್ ಮೆಡಿಟೇಷನ್. ಕೆಲವೊಬ್ಬರಿಗೆ ಅಭ್ಯಾಸ ಇಲ್ಲ ಅಂತ ಅಂದರೆ ಇಟ್ಸ್ ಓಕೆ, ದಟ್ಸ್ ಯುವರ್ ಕಂಫರ್ಟಬಲ್. ಬಟ್ ನನಗೆ ಅದೊಂಥರ ಖುಷಿ ಕೊಡುತ್ತೆ ರೀಡಿಂಗ್ ಮತ್ತು ರೈಟಿಂಗು. ಸೊ ನೀವು ಕೂಡ ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಥಿಂಕ್ ಸೆಲ್ಫ್ ಲವ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಅಂದರೆ ಸೆಲ್ಫ್ ಅಪ್ರಿಸಿಯೇಷನ್. ತುಂಬ ಜನ ಕಂಪ್ಯಾರಿಸನ್ ಮಾಡ್ತೀರಾ ಸೋಷಿಯಲ್ ಮೀಡಿಯಾ. ಇವಾಗ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಓಕೆ ಅವರು ಗ್ರೋತ್ ಆಗ್ತಾ ಇದೆ, ನನಗೆ ಇಷ್ಟು ಫಾಲೋವರ್ಸ್ ಇಲ್ಲ ಅಂತ ಸುಮಾರು ತಲೆ ಕೆಡಿಸ್ಕೊಂಡಿರ್ತೀವಿ. ಸೊ ಅದೆಲ್ಲ ಬಿಟ್ಟಾಗಿ ಅಂದರೆ ಇವಾಗ ಲೈಕ್ ನೀವು ಪಾಸ್ಟಲ್ಲಿ ಹೇಗಿದ್ರಿ ಇವಾಗ ಹೇಗಿದ್ದೀರಾ ಅನ್ನೋದನ್ನು ಕಂಪೇರ್ ಮಾಡ್ಕೊಳ್ಳಿ. ಸೊ ನೀವು ಫಾರ್ ಬೆಟರ್ ಆಗಿರ್ತೀರ. ನೀವು ಬೇರೆಯವ್ರ ಜೊತೆ ಕಂಪೇರ್ ಮಾಡಿದಾಗ ಲೈಕ್ ಸೆಲ್ಫ್ ಅಪ್ರಿಸಿಯೇಷನ್ನೇ ಹೋಗುತ್ತೆ. ನಾವು ಕಂಪ್ಯಾರಿಸನಲ್ಲೇ ಲೈಫ್ ಲೀಡ್ ಮಾಡಬೇಕಾಗುತ್ತೆ. ಸೊ ಸೆಲ್ಫ್ ಅಪ್ರಿಸಿಯೇಷನ್ ಇಸ್ ದ ಬೆಸ್ಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸೆಲ್ಫ್ ಲವ್ಗೆ. ಓಕೆನಾ? ಇನ್ನೊಂದೇನು ಗೊತ್ತಾ, ಸೆಲ್ಫ್ ಲವ್ಗೂ ಸೆಲ್ಫಿಶ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಓಕೆನಾ? ಸೆಲ್ಫ್ ಲವ್ ಅಂತ ಅಂದರೆ ನಮ್ಮನ್ನು ನಾವು ಇಷ್ಟಪಡೋದು. ಲೈಕ್ ಈ ಸೆಲ್ಫಿಶ್ ಅಂತ ಅಂದರೆ ಬರೀ ನಮ್ಮನ್ನು ಮಾತ್ರ ನಾವು ಇಷ್ಟಪಡೋದು, ನಮ್ಮದೇನಿದೆ ನಾವು ಅಷ್ಟು ನೋಡ್ಕೊಂಡ್ರೆ ಸಾಕು ಅನ್ನೋ ಥರ, ಅದು ಸೆಲ್ಫಿಶ್. ಸೆಲ್ಫ್ ಲವ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಸೆಲ್ಫ್ ಲವ್ ಯಾರ್ಯಾರು ಲೈಕ್ ಫಾಲೋ ಮಾಡ್ತೀರಾ, ಸೂಪರ್. ಆ್ಯಕ್ಚುಲಿ ಸೆಲ್ಫ್ ಲವ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಿರಲೇಬೇಕು ಲೈಫಲ್ಲಿ. ಆಮೇಲೆ ಸೆಲ್ಫ್ ಲವ್ ಅಂದ ತಕ್ಷಣ ಈಗ ಬೇರೆಯವ್ರನ್ನ ಹೇಟ್ ಮಾಡೋದು ಅಂತ ಅಲ್ಲ. ಲೈಕ್ ಯಾರು ಸಿಕ್ಕಿದ್ರು, ಯಾರು ಎದುರುಗಡೆ ಬಂದ್ರೂ, ನೀವು ಆಚೆ ಒಬ್ಬರೇ ಹೋದ್ರೂ ಖುಷಿಯಿಂದ ಮಾತಾಡಿಸಿ, ಹ್ಯಾಪಿ ಆಗಿರಿ. ಯಾರಾದರೂ ಲೈಕ್ ಕಾಫಿ ಶಾಪ್ಗೆ ಹೋದಾಗ ಲೈಕ್ ಯಾರಾದರೂ ಬುಕ್ ಓದ್ತಾ ಇದ್ದರೆ ಯಾವ ಬುಕ್ ಓದ್ತಾ ಇದ್ದೀರಾ, ಏನು, ಎಲ್ಲರೂ ಸ್ಮೈಲಿಂದನೇ ಮಾತಾಡಿಸಿ. ಅದೊಂಥರ ಪಾಸಿಟಿವಿಟಿ ಕೊಡುತ್ತೆ ನಮಗೆ. ನಿಜ ಹೇಳಬೇಕು ಅಂತ ಅಂದರೆ ಐ ಲವ್ ಮೈ ಕಂಪನಿ. ನನಗೆ
ಒಬ್ಬಳೇ ಇದ್ರೂ ಐ ಕ್ಯಾನ್ ಮ್ಯಾನೇಜ್. ನಾನು ಏನು ಬುಕ್ಸ್ ಓದ್ತೀನೋ ಅಥವಾ ನಾನು ವಿಡಿಯೋ ಮಾಡ್ತೀನೋ ಅಥವಾ ನಾನು ಇವಾಗಂತೂ ಪಾಪು ಬಂದಿರೋದ್ರಿಂದ ಬ್ಯುಸಿ ಆಗೋಗಿದ್ದೀನಿ. ಸೊ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನೋ, ವಾಟ್ ಎವರ್, ನನ್ನ ಮಿರರ್ ಜೊತೆ ಮಾತಾಡ್ತೀನೋ, ನನ್ನ ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ತೀನೋ, ವಾಟ್ ಎವರ್, ನಾನು ಸುಮ್ಮನೆ ಡ್ಯಾನ್ಸ್ ಮಾಡ್ತೀನೋ, ಏನಾದರೂ ಆಗಿರ್ಬೋದು. ನನಗೆ ಒಬ್ಬಳೇ ಇರಬೇಕಾ ಅಂತ ಬೋರು ಅನ್ಸಲ್ಲ, ಒಬ್ಬಳೇ ಆಚೆ ಹೋಗಬೇಕು ಅಂತ ಬೋರ್ ಅನ್ಸಲ್ಲ. ಐ ವಿಲ್ ಎಂಜಾಯ್ ಮೈ ಸೆಲ್ಫ್ ಆ್ಯಕ್ಚುಲಿ. ಸೊ ನೀವು ಕೂಡ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ಆ್ಯಕ್ಚುಲಿ. ತುಂಬ ಖುಷಿ ಕೊಡುತ್ತೆ ಬೇರೆಯವ್ರ ಜೊತೆ ತುಂಬ ಎಮೋಷ್ನಲಿ ಅಟ್ಯಾಚ್ ಆಗಿ ಇದು ಮಾಡೋದಕ್ಕಿಂತ ಇದು ಇಟ್ ಗಿವ್ಸ್ ಮೋರ್ ಹ್ಯಾಪಿನೆಸ್. ಸೆಲ್ಫ್ ಲವ್ ಬಗ್ಗೆ ಮಾತಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ ನಾನು. ಇವತ್ತು ಟೈಮ್ ಕೂಡ ಬಂದಿದೆ. ಐ ಹೋಪ್ ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ವಿಡಿಯೋನ ಹೆಚ್ಚಾಗಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಆ್ಯಂಡ್ ನನ್ನ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. I love you all. Until next video, tata, bye bye, take care.